누구나 일어나서 어디 어디가 만드나 내가 어디가 말이고 나 좋아하는 분들이 어디 ಇವತ್ತು ನಮ್ಮ ಮೇಲೆ ದಾಳಿ ಮಾಡಿದಿರಂತ ಸೋಚ್ಕೋಬೇಕು ಈ ಘರ್ಷಣೆ ಬೆಳೆಸಬೇಕು ಹೊರಗೆಲ್ಲ ಕೈ ಹಿಡಿದಿದ್ರಿ ಈ ಬುದ್ಧಿ ಕೊಡುತ್ತೆ ನನ್ನ ಮಕ್ಕಳಿಗೆ ಬಾಬಾ ಬಾಬಾ ನೀವು ಒಂದ್ಸಲ ಹೂ ಅನ್ನಿ ನಾವು ಹೊಡೆಯ ಪಟ್ಟಿರೋರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀವಿ ಹೂ ಅನ್ನಿ ಬಾಬಾ ಹೂ ಅನ್ನಿ ನಿಲ್ಲಿ ಯಾರು ದುಡಬೇಡ ಕಾನೂನುಬದ್ಧವಾಗಿ ಹೋರಾಡೋಣ ನನ್ನ ಮಾತು ಕೇಳಿ ಮೇಲ್ಜಾತಿ ದಬ್ಬಾಳಿಕೆಗೆ ಕೊನೆ ಹಾಡು ಹಾಡೋಣ ಬನ್ನಿ ಸಹೋದರರೇ ನೀರು ಕುಡಿಯಿರಿ ಬನ್ನಿ ಬನ್ನಿ ಈ ನೀರು ಕುಡಿಯಲು ಎಷ್ಟು ಆದರೆ ಹಳ್ಳಿಯಲ್ಲಿರುವ ಕೋಟ್ಯಾಂತರ ಬಡಜನರಿಗೆ ಮತ್ತು ಅನಕ್ಷರಾಸ್ಯರಿಗೆ ಯಾವ ಉಪಯೋಗ ಆಗಿಲ್ಲ ಬಡತನ ತುಂಬಾ ಕೆಟ್ಟದ್ದು ಅದು ನಮ್ಮ ಆತ್ಮಗೌರವವನ್ನು ಅಭಿಮಾನವನ್ನು ಯೋಚನೆ ಶಕ್ತಿಯನ್ನು ನಮ್ಮ ಮರ್ಯಾದೆಯನ್ನು ಎಲ್ಲವನ್ನು ಸುಟ್ಟು ಹಾಕುತ್ತದೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಹಲವಾರು ದಶಕಗಳೇ ಕಳೆದು ಹೋಯಿತು ಇನ್ನೂ ಕೋಟ್ಯಾಂತರ ಜನ ಒಂದು ತುತ್ತು ಅನ್ನ ಇಲ್ಲದೆ ಏಳು ಪಟ್ಟೆ ಇಲ್ಲದೆ ನರಳುತ್ತಿದ್ದಾರೆ ಇಂತಹ ದೇಶಕ್ಕೋಸ್ಕರ ನಾವೆಲ್ಲ ಕಲಿಸ್ಕೊಂಡು ಅಂದೇ ನಾವು ಸ್ಪಷ್ಟವಾಗಿ ಬರೆದೆ ಸಾಮಾಜಿಕ ಸಮಾನತೆಗೋಸ್ಕರ ಜಾತಿ ನಿರ್ಮೂಲನೆ ಆರ್ಥಿಕ ಸಮಾನತೆಗೋಸ್ಕರ ದೊಡ್ಡ ಕೈಗಾರಿಕೆಗಳನ್ನ ರಾಷ್ಟ್ರೀಕೃತ ಮಾಡಬೇಕು ನಿರುದ್ಯೋಗ ಇಲ್ಲದಂಗೆ ಮಾಡಬೇಕು
ಕೃಷಿ ಮತ್ತು ಸಂಯೋಜಿತ ಕ್ಷೇತ್ರಗಳನ್ನು ಸರ್ಕಾರಿ ಕೈಗಾರಿಕೆಯಾಗಿ ನಿರ್ವಹಿಸಬೇಕಲ್ಲ. ಹಾಗೆ ನಡೆದಾಗ ಎಲ್ಲರಿಗೂ ಎಲ್ಲ ಸಮಾನ ಅವಕಾಶಗಳು. ಜಾತಿ A lot of grip, beautiful songs, very good dialogue, and excellent expressions. I was seeing the expressions, and the expressions were too good. And the message which they want to give, they have given it in a right way. So, a big round of applause to the team led by sir. And second, Jnanasudha Vidyalaya always believed in Vasudhaiva Kutumbakam, universal family. We are all one. We all belong to one community, that is humanity. So we are all universal family members. So that is what the even Ambedkar, Basava, Buddha, everybody has told the same thing, and we are adopting it. We are taking India to a newer height with this concept. And I would like to thank Anand sir, Anil sir, Anand sir, Appara sir, and all the team members for coming over here. And thank you very much for patiently watching this drama with lot of it, because we have covered everything. So big round of applause to all the students from your side. Okay. So thank you very much, Anil sir. Thank you sir. Thank you very much. It was an excellent drama. In fact, we are happy. We are very happy to host this drama in Bidar at Jnanasudha Vidyalaya. Thank you very much. ಎಲ್ಲರೂ ದಿನೆಯವರು ಪ್ರತಿಭು ಎಲ್ಲ ಒಳಗ ಸೇರಿ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ವಿಶೇಷವಾಗಿ ಜ್ಞಾನಸುಧಾ ವಿದ್ಯಾಲಯವು ಈ ಕಾರ್ಯಕ್ರಮಕ್ಕೆ ಒಂದು ಆಸ್ಪದವನ್ನು ಕೊಟ್ಟು ಇವತ್ತಿನ ತಾವು ವಿದ್ಯಾರ್ಥಿ ಜೀವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾಗಿದ್ರು, ಅವ್ರ ತತ್ವ ಏನು, ಅವ್ರ ಸಂವಿಧಾನ ಯಾಕೆ ಬರೋದು ಅಂತ ವಿವರವಾಗಿ 90 ನಿಮಿಷಗಳ ಒಂದು ನಾಟಕ ಪ್ರದರ್ಶನದಲ್ಲಿ ನನಗೆ ಅನಿಸುತ್ತೆ ನಿಮಗೆಲ್ಲ ಗೊತ್ತಾಗಿದೆ. ಈಗಾಗಲೇ ನಮ್ಮ ಮನೀಶ್ ಸರ್ ಅವರಿಗೆ ವಸುಧೈವ ಕುಟುಂಬಕ ಅಂತಂದ್ರೆ ನಾವೆಲ್ಲ ಈ ಭಾರತ ದೇಶದ ಪ್ರತಿಯೊಬ್ಬ ಮಕ್ಕಳು ಅಣ್ಣ ತಮ್ಮಂದಿರ ತರ, ಸಹೋದರರ ತರ ಎಲ್ಲರೂ ಕೈ ಹಿಡಿದುಕೊಂಡು ಮುನ್ನಡೆಯುವಂತ ಕೆಲಸ ಮಾಡಬೇಕಂತ ಹೇಳುವುದೇ ಈ ನಾಟಕದ ಪ್ರಮುಖ ಉದ್ದೇಶವಾಗಿದ್ದು, ಇವತ್ತು ಸಂವಿಧಾನ ಅಂತಂದ್ರೆ ಇವತ್ತು ಕೆಲವೊಬ್ಬರಿಗೆ ಮಾತ್ರ ಸೀಮಿತಲ್ಲ, ಪ್ರತಿಯೊಬ್ಬ ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ನಾಗರಿಕನಿಗೆ ಈ ಸಂವಿಧಾನ ರಚನೆ ಮಾಡಲಾಗಿದೆ. ಹೀಗಾಗಿ ಇವತ್ತು ನಾವೇನಿದೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ, ನಾವೇನು ದೇಶದಲ್ಲಿ ವಾಸ ಮಾಡ್ತಾ ಇದ್ದೀವಿ, ಇದು ಪ್ರತಿಯೊಬ್ಬರು ವಾಸ ಮಾಡುವಂತ ಪ್ರತಿಯೊಬ್ಬರು ಈ ಸಂವಿಧಾನದ ಆಶ್ರಯದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಏನಾದರೂ ಇವತ್ತ ನಮಗೆ ಧರ್ಮ ಮುಖ್ಯ, ಧರ್ಮದ ಜೊತೆಗೆ ನಮಗೆ ಸಂವಿಧಾನ ಕೂಡ ಮುಖ್ಯ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಮಕ್ಕಳು ತಮ್ಮ ಜೀವನದಲ್ಲಿ ಸಂವಿಧಾನ ಓದಬೇಕು, ಸಂವಿಧಾನದಲ್ಲಿ ಇರುವಂತಹ ಆಶಯಗಳು ಓದ್ಕೊಂಡು ಮುನ್ನಡೆಯಬೇಕಂತ ಹೇಳಿ ಮತ್ತೊಂದ್ಸಲ ನಮ್ಮ ಜ್ಞಾನಸುಧಾ ಸಂಸ್ಥೆಯವರಿಗೆ ಯಾವಾಗಲೂ ಒಳ್ಳೆ ಸಾಮಾಜಿಕ ಕೆಲಸ ಮಾಡ್ತಾ ಇರ್ತಾರೆ. ಇವತ್ತು ಮೊನ್ನೆ ನಡೆದಂತ ನಮ್ಮ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನವು ಕೂಡ ನಮಗೆ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ, ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಿ ಮತ್ತೊಂದ್ಸಲ ನಮ್ಮ ತೆಲಂಗಾಣಕ್ಕೆ ಬಂದಂತ ಸಮಸ್ತ ಟೀಮ್ मैं समझता हूँ आपको हिंदी आता है, otherwise I will talk in English. I wanted to do this natak in Basogaland because I belong to Basogaland. I was discussing with Anil Bendarji that we should take you people to Basogaland because Basogaland is Basavana Nadu. Like whatever Buddha taught to society, whatever Dr. Baba Saheb Ambedkar given to society, in the same way Dr. Vishwaguru Basavana has given equality to all the people of world in 12th century. So we wanted you people to take in Basavana. I heartily welcome, and we will sit and we will clap for that. Thank you so much. Thank you. ಧನ್ಯವಾದ. ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ, ಅವರ ಸಂಕಷ್ಟಗಳು ಮತ್ತು ಅವರ ಬರೆದ ಸಂವಿಧಾನ ಇಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಸಂವಿಧಾನವನ್ನು ಪಾಲನೆ ಮಾಡಲಾಗ್ತಾ ಇದೆ, ರಾಜಕೀಯ ಮತ್ತು ಮತ್ತಿತರ ಸಮುದಾಯ ಯಾವ ರೀತಿ ಅದನ್ನು ಪಾಲನೆ ಮಾಡ್ತಾ ಇದೆ ಅನ್ನೋದಕ್ಕೆ ಅದ್ಭುತವಾಗಿ ಮೂಡಿದಂಥ ಈ ನಾಟಕದ ತಂಡಕ್ಕೆ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ನಾಟಕ ಆಯೋಜನೆಗೆ ಮುಂದಾಗಿದ್ದಂಥ ಅನಿಲ್ ಬೆಲ್ದಾರ್ ಅವರು ಜಿಲ್ಲೆಯಾದ್ಯಂತ ಪ್ರತಿಯೊಂದು ಕಾಲೇಜುಗಳಲ್ಲಿ ನಾಟಕಗಳನ್ನು ಪ್ರದರ್ಶನ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಎಲ್ಲರಿಗೂ